ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಕಾವತ್ನವರು. ನಾನು ವಿಶ್ವಚಂದ್ರ ಪ್ರೌಢಶಾಲೆ ಗುಡಿಯೇರಿ ದೈಹಿಕ ಶಿಕ್ಷಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು 10ನೇ ತರಗತಿ ವಿದ್ಯಾರ್ಥಿಗಳಿಗೆ 13ನೇ ಅಧ್ಯಾಯವಾದಂಥ ಸಾಂಕ್ರಾಮಿಕ ರೋಗಗಳ ಬಗ್ಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡೋಣ. ಸಾಂಕ್ರಾಮಿಕ ರೋಗಗಳು ಹೇಗೆ ಹರಡುತ್ತವೆ, ಅವುಗಳ ಲಕ್ಷಣಗಳೇನು, ಆ ರೋಗ ಬರದೇ ಇರೋ ಹಾಗೆ ನಾವು ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ. ಇದು ಸಾಂಕ್ರಾಮಿಕ ರೋಗ ಸಾಮಾನ್ಯವಾಗಿ ಒಬ್ಬರಿಂದ ಇನ್ನೊಬ್ಬರಿಗೆ ಸುಲಭವಾಗಿ ಹರಡುವಂಥ ರೋಗವಾಗಿದೆ. ಅಥವಾ ಮಾನವನಿಂದ ಮಾನವನಿಗೆ ಅಥವಾ ಪ್ರಾಣಿಗಳಿಂದ ಮಾನವನಿಗೆ ಈ ಒಂದು ಸಾಂಕ್ರಾಮಿಕ ರೋಗಗಳು ಹರಡುತ್ತವೆ. ಈ ಸೋಂಕು ಮುಕ್ತ ವಸ್ತು ಅಥವಾ ವ್ಯಕ್ತಿಗಳ ಸಂಪರ್ಕದಿಂದಲೂ ಕೂಡ ಈ ಸಾಂಕ್ರಾಮಿಕ ರೋಗಗಳು ಬರ್ತವೆ. ವಿಶೇಷವಾಗಿ ನಮ್ಮ ದೇಶದಲ್ಲಿ ಬರ್ತಕ್ಕಂಥ ಸಾಂಕ್ರಾಮಿಕ ರೋಗಗಳು ಯಾವ್ಯಾವ ಅಂದರೆ ಕಾಲರಾ, ಮಲೇರಿಯಾ, ವಿಷಮ ಶೀತ ಜ್ವರ, ಆಮೇಲೆ ಕ್ಷಯ, ಇನ್ಫ್ಲೂಯೆನ್ಸಾ. ಈ ರೋಗಗಳು ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ಬರ್ತಕ್ಕಂಥ ರೋಗಗಳು. ಈಗ ಮೊದಲನೇದಾಗಿ ನಾವು ಮಲೇರಿಯಾ ರೋಗದ ಬಗ್ಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡೋಣ. ಇದು ನಮ್ಮ ದೇಶದಲ್ಲಿ ಬಹಳ ವರ್ಷಗಳಿಂದ ಕಾಡುತ್ತಿರುವ ಸಾಂಕ್ರಾಮಿಕ ರೋಗವಾಗಿದೆ. ಅಂದರೆ ನೀವು ನಮ್ಮ ದೇಶದ ಯಾವುದೇ ಪ್ರದೇಶದಲ್ಲಿ ಹೋಗಿ ಈ ಮಲೇರಿಯಾ ರೋಗವನ್ನು ನಾವು ನೋಡ್ಬೋದು. ಇದು ಸಾಮಾನ್ಯವಾಗಿ ಮೇದಿಂದ ಸೆಪ್ಟೆಂಬರ್ವರೆಗೆ ಕಂಡು ಬರ್ತದೆ. ಯಾಕಂದ್ರೆ ಮೇದಿಂದ ಮಳೆಗಾಲ ಸ್ಟಾರ್ಟ್ ಆಗುತ್ತೆ. ಆ ಮಳೆಗಾಲ ಸ್ಟಾರ್ಟ್ ಆದ್ಮೇಲೆ ಎಲ್ಲಿ ಬೇಕಲ್ಲೆಲ್ಲ ಹುಲ್ಲು ಕಸ ಎಲ್ಲ ಬೆಳೀತದೆ. ಬೆಳೆಯೋದ್ರಿಂದ ಅಲ್ಲಿ ಏನಾಗುತ್ತೆ ಅಂದ್ರೆ ಸೊಳ್ಳೆಗಳ ಉತ್ಪಾದನೆ ಆಗುತ್ತೆ. ಹೀಗಾಗಿ ಮೇದಿಂದ ಸೆಪ್ಟೆಂಬರ್ವರೆಗೂ ಕೂಡ ನಾವು ಈ ಮಲೇರಿಯಾ ರೋಗವನ್ನು ಕಾಣಬಹುದು. ಈ ಮಲೇರಿಯಾ ರೋಗ ಬರಲಿಕ್ಕೆ ಮೂಲಭೂತ ಕಾರಣ ಏನಂತಪ್ಪ ಅಂತಂದ್ರೆ ನಿಂತ ನೀರು, ಆಮೇಲೆ ಕೊಚ್ಚೆ ಗುಂಡಿ, ಬಚ್ಚಲು ಗುಂಡಿ, ಚರಂಡಿ, ಗದ್ದೆ ಮುಂತಾದ ಸ್ಥಳಗಳಲ್ಲಿ ನೀರು ನಿಂತಿರುತ್ತೆ. ಅದರಿಂದ ಏನಾಗುತ್ತೆ, ಈ ಸೊಳ್ಳೆ ಮೊಟ್ಟೆ ಇಟ್ಟು ಮರಿ ಮಾಡುತ್ತದೆ. ಅದರಿಂದ ತನ್ನ ಸಂತಾನವನ್ನು ಅಭಿವೃದ್ಧಿ ಮಾಡ್ತಾ ಹೋಗುತ್ತೆ. ಮೊದಲನೇದಾಗಿ ನಿಂತ ನೀರು. ಈಗ ನಮ್ಮ ಮನೆಯ ಸುತ್ತಮುತ್ತ ಇರ್ಬೋದು ಅಥವಾ ನಾವು ವಾಸ ಮಾಡ್ತಕ್ಕಂಥ ಪರಿಸರದಲ್ಲಿ ಇರ್ಬೋದು, ಬಹಳ ದಿನಗಳವರೆಗೆ ನೀರು ನಿಂತಲ್ಲಿ ನಿಂತು ಅಂದರೆ ಅಲ್ಲಿ ಏನಾಗುತ್ತೆ ಅಂದರೆ ಸೊಳ್ಳೆಗಳು ಆಟೋಮೆಟಿಕ್ ಆಗಿ ಉತ್ಪಾದನೆ ಆಗಿ ಆಗ್ತವೆ. ಇನ್ನು ಕೊಚ್ಚೆ ಗುಂಡಿ. ಈಗ ಗ್ರಾಮಗಳಲ್ಲಿ ಅಥವಾ ಅಲ್ಲಲ್ಲಿ ಕೊಚ್ಚೆ ಗುಂಡಿ ಇತ್ತು ಅಂದರೆ ನಾವು ಬಳಸಿದ ಮೇಲೆ ಉತ್ಪತ್ತಿ ಆಗ್ತಕ್ಕಂಥ ಅನುಪಯುಕ್ತ ನೀರು ಏನಾಗುತ್ತದೆ ಆ ಕೊಚ್ಚೆ ಗುಂಡಿಗೆ ಹೋಗಿ ಸೇರುತ್ತೆ. ಆ ನೀರು ಅಲ್ಲೇ ಸಂಗ್ರಹವಾಗುವುದರಿಂದ ಏನಾಗುತ್ತೆ, ಅಲ್ಲಿ ಸೊಳ್ಳೆಗಳು ತಮ್ಮ ಮರಿಗಳನ್ನು ಮೊಟ್ಟೆ ಇಟ್ಟು ಮರಿಗಳನ್ನು ಉತ್ಪಾದನೆ ಮಾಡ್ತವೆ. ಇದರಿಂದ ನಮಗೆ ಕಾಲರಾ ರೋಗ ಬರುತ್ತೆ. ಆಮೇಲೆ ಬಚ್ಚಲು ಗುಂಡಿ. ನಾವು ಮನೆಯಲ್ಲಿ ನಾವು ಸ್ನಾನ ಮಾಡಿದಂಥ ನೀರು ಏನಾಗುತ್ತೆ ಮನೆ ಹಿಂದ್ಗಡೆ ಅಥವಾ ಮನೆ ಮುಂದೆ ಹರಿದು ಹೋಗ್ತಿರುತ್ತೆ. ಮತ್ತೆ ಏನಾದ್ರೂ ಬಚ್ಚಲು ಗುಂಡೆ ಮಾಡ್ಕೊಂಡಿರ್ತೀವಿ ನೀರು ನಿಲ್ಲಲಿಕ್ಕೆ. ಆ ನೀರು ಅಲ್ಲೇ ನಿಲ್ಲೋದ್ರಿಂದ ಏನಾಗುತ್ತೆ, ಅಲ್ಲಿ ಕೂಡ ಸೊಳ್ಳೆಗಳು ತಮ್ಮ ಮುಂದಿನ ಮೊಟ್ಟೆ ಇಟ್ಟು ಮರಿಯನ್ನು ಮಾಡ್ತವೆ. ಅದಕ್ಕೋಸ್ಕರ ನಾವು ಕೂಡ ಬಚ್ಚಲು ಗುಂಡಿಯನ್ನು ತೆರೆದ ಬಚ್ಚಲು ಗುಂಡಿಯಾಗಿ ಮಾಡಬಾರ್ದು. ಅದು ಏನಂದ್ರೆ ಆಳವಾಗಿ ತೆಗೆದು ನಾವು ಬಳಸಿದಂಥ ನೀರು ಆ ಇಂಗು ಗುಂಡಿಯಲ್ಲೇ ಹೋಗಬೇಕು ಮತ್ತು ಅದನ್ನ ನಾವು ಮೇಲೆ ಮುಚ್ಚಿರಬೇಕು. ಆ ಮುಚ್ಚೋದ್ರಿಂದ ಏನಾಗುತ್ತೆ ಅಂದ್ರೆ ಅಲ್ಲಿ ಸೊಳ್ಳೆ ಉತ್ಪಾದನೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಚರಂಡಿ. ಈಗ ದೊಡ್ಡ ದೊಡ್ಡ ನಗರ ಪ್ರದೇಶಗಳಲ್ಲಿ ಏನ್ ಮಾಡಿರ್ತಾರೆ, ಮನೆ ಮುಂದೆ ಅಂದ್ರೆ ರೋಡ್ ಪಕ್ಕ ಆ ಕಡೆ ಈ ಕಡೆ ಚರಂಡಿ ವ್ಯವಸ್ಥೆ ಇರುತ್ತೆ. ಆ ನೀರು ಚರಂಡಿ ನೀರಿನ ಅಲ್ಲಿ ನಿಂತು ಏನಾಗುತ್ತೆ ಅಂದ್ರೆ ಅಲ್ಲಿ ಕೂಡ ಸೊಳ್ಳೆಗಳು ಉತ್ಪಾದನೆ ಆಗ್ತವೆ.
ಸೊ ಅದೇನಾಗುತ್ತೆ ಅಂದ್ರೆ ಚರಂಡಿ ನೀರು ಮಳೆಗಾಲದಲ್ಲಿ ಮಾತ್ರ ಏನಾಗುತ್ತೆ ಅದು ಹರಿದೋಗುತ್ತೆ. ಸೊ ಉಳಿದ ದಿನಗಳಲ್ಲಿ ಏನಾಗುತ್ತೆ ಅದು ಅಲ್ಲಿ ನಿಂತಲ್ಲೇ ನಿಲ್ಲುವುದರಿಂದ ಅಲ್ಲಿ ಕೂಡ ಏನಾಗುತ್ತೆ ಅಂದರೆ ಸೊಳ್ಳೆ ತಮ್ಮ ಮೊಟ್ಟೆಗಳನ್ನಿಟ್ಟು ಮರಿಯನ್ನು ಮಾಡ್ತವೆ. ಆಮೇಲೆ ಗದ್ದೆ, ಉದಾಹರಣೆಗೆ ನೀವು ಚಾನಲ್ ಇರತಕ್ಕಂಥ ಪ್ರದೇಶಗಳಲ್ಲಿ ಏನಾಗುತ್ತೆ ಅಂದರೆ ಅವರು ಭತ್ತದ ನಾಟಿ ಮಾಡಿದ್ಮೇಲೆ ಏನು ಮಾಡ್ತಾರೆ, ಗದ್ದೆ ತುಂಬ ಏನು ಮಾಡ್ತಾರೆ, ನೀರು ನಿಲ್ಲಿಸ್ತಾರೆ. ಸೊ ಆ ನೀರು ಅಲ್ಲೇ ನಿಲ್ಲುವುದರಿಂದ ಏನಾಗುತ್ತೆ ಅಂದರೆ ಅಲ್ಲಿ ಕೂಡ ಸೊಳ್ಳೆ ಜಾಸ್ತಿ ಇರ್ತದೆ. ನೀವು ನೋಡ್ಬೋದು, ವಿಶೇಷವಾಗಿ ಮಲೆನಾಡು ಪ್ರದೇಶಗಳಲ್ಲಿ ಅಂದರೆ ಈಗ ಭತ್ತ ಬೆಳೀತಕ್ಕಂಥ ಪ್ರದೇಶದಲ್ಲಿ ಸಿಕ್ಕಾಪಟ್ಟೆ ಸೊಳ್ಳೆ ಇರ್ತದೆ. ಸೊ ಹೀಗಾಗಿ ಅವರು ಏನು ಸೊಳ್ಳೆ ಪರದೆಯಿಂದನೇ ಮಲಗುವಾಗಿಲ್ಲ. ಈ ಕಡೆ ರಾಯಚೂರು ಕಡೆ ಹೋದರೆ ಸೊ ಅವರು ಯಾವ ತರನಾಗಿ ಅಲ್ಲಿ ಸೊಳ್ಳೆ ಇರ್ತವೆ ಅಂದರೆ ತಮ್ಮ ದನಕರುಗಳಿಗೂ ಸಹಿತ ಅವ್ರು ಏನು ಮಾಡಿರ್ತಾರೆ ಅಂದರೆ ಸೊಳ್ಳೆ ಪರದೆಯನ್ನು ಕಟ್ಟಿರ್ತಾರೆ. ಅಂದ್ರೆ ಅಷ್ಟು ಪ್ರಮಾಣದಲ್ಲಿ ಸೊಳ್ಳೆ ಇರ್ತದೆ. ಅದಂದರೆ ಅದು ಸೊಳ್ಳೆ ಉತ್ಪಾದನೆ ಏನಂದರೆ ನೀರು ಎಲ್ಲಿ ಜಾಸ್ತಿ ಬಹಳ ದಿನಗಳವರೆಗೆ ನಿಲ್ಲುತ್ತೆ. ಸೊ ಅಲ್ಲಿ ಅದು ತನ್ನ ಏನು ಮೊಟ್ಟೆ ಇಟ್ಟು ಮಾಡಿ ಉತ್ಪತ್ತಿ ಮಾಡುತ್ತೆ. ಸೊ ಇದಿಷ್ಟು ಗದ್ದೆಗಳನ್ನಾಯಿತು. ಇನ್ನು ಈ ಮಲೇರಿಯಾ ರೋಗದ ಲಕ್ಷಣಗಳು ಅಂದರೆ ಮಲೇರಿಯಾ ರೋಗ ಬಂದಿರ್ತದಲ್ಲ, ಸೊ ಆ ವ್ಯಕ್ತಿ ಲಕ್ಷಣಗಳು ಏನೇನಪ್ಪ ಅಂತಂದರೆ ಪ್ರತಿದಿನ ಜ್ವರ ಬರುತ್ತೆ, ಆಮೇಲೆ ದಿನ ಬಿಟ್ಟು ದಿನ ಜ್ವರ ಬರುತ್ತೆ. ಸೊ ಅದು ಏನು ವಿಶೇಷವಾಗಿ ಸೊಳ್ಳೆ ಕಚ್ಚಿದಾಗ ಮಲೇರಿಯಾ ರೋಗದ ಲಕ್ಷಣ ಅಂದರೆ ಪ್ರತಿದಿನ ಮೈ ಬಿಸಿಯಾಗಿರುತ್ತೆ. ಆಮೇಲೆ ದಿನ ಬಿಟ್ಟು ದಿನ ಚಳಿ ಅಂದರೆ ನಡುಕ ಭಾಳ ಆಗ್ತದೆ, ಮಲೇರಿಯಾ ರೋಗದ ಮೊದಲನೇ ಲಕ್ಷಣ. ಆಮೇಲೆ ಜ್ವರ, ನಡುಕ, ಬೆವರಿಕೆ ಇದ್ದು ಹಲವಾರು ದಿನ ಜ್ವರ ಇರುತ್ತದೆ. ನೋಡಿ, ಅದು ಮಲೇರಿಯಾ ಜ್ವರ ಬಂದಾಗ ಒಂಥರ ಚಳಿ ಆಗ್ತದೆ. ಆಮೇಲೆ ಇದು ಸುಮಾರು ಬಹಳ ದಿನಗಳವರೆಗೆ ಇರುತ್ತೆ. ಮತ್ತು ಆಮೇಲೆ ಈ ಯೋಗದ ಇನ್ನೊಂದು ಲಕ್ಷಣ ಅಂದರೆ ಈ ಜ್ವರ ಬಂದಾಗ ನಾವು ಕುತ್ಕೊಂಡು ಮಲಗಿದಾಗ ಮೈಯೆಲ್ಲ ಬೆವರು ಬರುತ್ತೆ. ಸೊ ಅದು ಮಲೇರಿಯಾ ರೋಗದ ಲಕ್ಷಣ. ಇನ್ನು ಇದು ಯಾವ ರೀತಿ ಹರಡುತ್ತೆ ಮಲೇರಿಯಾ ರೋಗ? ಇದು ವಿಶೇಷವಾಗಿ ಸೊ ಅನಾಫಿಲಿಸ್ ಎಂಬ ಹೆಣ್ಣು ಸೊಳ್ಳೆ ಏನು ನಮಗೆ ಕಚ್ಚೋದರಿಂದ ಈ ಮಲೇರಿಯಾ ರೋಗ ಏನು ನಮ್ಮಲ್ಲಿ ಬರುತ್ತದೆ. ಆಮೇಲೆ ಅಷ್ಟೇ ಅಲ್ಲ, ಅದು ಕಚ್ಚಿಬಿಟ್ಟು ಏನು ಪ್ಲಾಸ್ಮೋಡಿಯಂ ರೋಗಾಣುಗಳನ್ನು ಒಳಗಡೆ ಬಿಟ್ಟು ಅದು ನಮ್ಮ ರಕ್ತವನ್ನು ಹೀರುತ್ತೆ. ಸೊ ಆ ರಕ್ತ ಹೀರಿದ ಮೇಲೆ ಏನ್ ಮಾಡ್ತಾರೋ ಮತ್ತೊಬ್ಬರಿಗೆ ಕಚ್ಚುತ್ತೆ. ಸೊ ಏನಾಗುತ್ತೆ ಅಂದರೆ ಪ್ಲಾಸ್ಮೋಡಿಯಂ ರೋಗಾಣುಗಳು ಏನು ಮತ್ತೆ ಅವರ ಶರೀರಕ್ಕೆ ಅಂದರೆ ಕಚ್ಚೋದ್ರಿಂದ ಅವ್ರ ದೇಹದಲ್ಲಿ ಹೋಗಿ ಸೊ ಅವರಿಗೆ ಕೂಡ ಮಲೇರಿಯಾ ರೋಗ ಬರುತ್ತೆ. ಸೊ ಇದಿಷ್ಟು ಏನು ಅಂದರೆ ಹರಡುವಿಕೆಯ ವಿಧಾನ. ಇನ್ನು ಈ ರೋಗ ಬಂದು ಹೇಗೆ ನಾವು ನಿಯಂತ್ರಣ ಮಾಡಬಹುದು? ಮೊದಲನೇದಾಗಿ ವಿಶೇಷವಾಗಿ ಸೊಳ್ಳೆಗಳು ನಿಂತ ನೀರಿನಲ್ಲಿ ಅಂದರೆ ನೀರು ಜಾಸ್ತಿ ದಿನ ಒಂದೇ ಪ್ರದೇಶದಲ್ಲಿ ನಿಲ್ಲುವುದರಿಂದ ಅಲ್ಲಿ ಸೊಳ್ಳೆಗಳು ಉತ್ಪಾದನೆ ಆಗ್ತವೆ. ನಾನು ಅದೇ ಹೇಳಿದಾಗೆ ಕೊಚ್ಚೆ ಗಿಂಡಿ, ಚರಂಡಿ, ಆಮೇಲೆ ಕಾಲುವೆ, ಸೊ ಅಲ್ಲೆಲ್ಲ ಏನು ಮಾಡಬೇಕಂದ್ರೆ ನಾವು ಸೊಳ್ಳೆಗಳ ನಿರ್ಮೂಲನಕ್ಕೆ ಕ್ರಿಮಿನಾಶಕಗಳನ್ನು ಸಿಂಪಡಣೆ ಮಾಡೋದ್ರಿಂದ ಏನು ಸೊಳ್ಳೆ ಸಾಯುತ್ತೆ ಮತ್ತು ಅದರಲ್ಲಿರ್ತಕ್ಕಂಥ ಮೊಟ್ಟೆಗಳು ಕೂಡ ನಾಶವಾಗ್ತವೆ. ಅದಕ್ಕೋಸ್ಕರ ನಮ್ಮ ಮನೆಯ ಸುತ್ತಮುತ್ತ ಅಥವಾ ನಮ್ಮ ಪರಿಸರದಲ್ಲಿ ಏನು ಫಸ್ಟ್ ನಾವು ನಮ್ಮ ಮನೆಯ ಸುತ್ತಮುತ್ತ ಏನು ಮಾಡಬೇಕಂದ್ರೆ ಆ ಥರವಾಗಿ ನೀರು ನಿಲ್ತಾ ಇದ್ರೆ ಏನು ಮಾಡಬೇಕಂದ್ರೆ ಕ್ರಿಮಿನಾಶಕಗಳನ್ನು ಸಿಂಪಡಣೆ ಮಾಡಬೇಕು. ಇದರಿಂದ ಏನಾಗುತ್ತೆ ಅಂದರೆ ಸೊಳ್ಳೆಗಳು ನಾಶ ಆಗ್ತವೆ. ಬರೀ ಅಷ್ಟೇ ಅಲ್ಲ, ಈ ಕ್ರಿಮಿನಾಶಕಗಳನ್ನ ಮನೆಗಳ ಸುತ್ತಮುತ್ತ ಸಿಂಪಡಣೆ ಅವಾಗ ಸಿಂಪಡಣೆ ಮಾಡ್ತೀವಿ. ಇದರಿಂದ ಏನಾಗುತ್ತೆ ಅಂದರೆ ಸೊಳ್ಳೆಗಳು ಸಾಯ್ತವೆ. ಮತ್ತು ನಾವು ರಾತ್ರಿ ಮಲಗುವಾಗ ಏನು ಮಾಡ್ಬೇಕಂದ್ರೆ ಸೊಳ್ಳೆ ಪರದೆಯನ್ನೇ ಕಟ್ಟಿಕೊಂಡು ಮಲಗಬೇಕು. ಈಗಂತೂ ಸಿಕ್ಕಾಪಟ್ಟೆ ಸೊಳ್ಳೆ ಆಗ್ತದೆ. ಸೊ ಎಲ್ಲರೂ ಏನು ಮಾಡಬೇಕಂದ್ರೆ ಮನೆಯಲ್ಲಿರ್ತಕ್ಕಂಥ ಎಲ್ಲರೂ ಸೊಳ್ಳೆ ಪರದೆಯನ್ನು ಕಟ್ಕೊಂಡೇ ಮಲಗಬೇಕು. ಮತ್ತಿನ್ನು ನಮ್ಮ ಮನೆಗಳಿಗೆ ಕಿಟಕಿಗಳು ಇರ್ತವೆ. ಸೊ ಆ ಕಿಟಕಿ
ಹಕ್ಕಿಗಳ ಮುಖಾಂತರ ಕೂಡ ಸೊಳ್ಳೆಗಳು ಬರ್ತಿರ್ತವೆ. ಸೊ ಅಲ್ಲಿ ಕೂಡ ಏನ್ ಮಾಡ್ಬೇಕಂದ್ರೆ ನಾವು ಆ ಕಿಟಕಿಗಳಿಗೆ ಕಿಟಕಿ ಮುಖಾಂತರ ಸೊಳ್ಳೆಗಳು ಒಳಗೆ ಬರದ ರೀತಿಯಲ್ಲಿ ಏನ್ ಮಾಡ್ಬೇಕು, ಪರದೆ ಅಂದ್ರೆ ಮೆಸ್ ಬರುತ್ತೆ ಸಣ್ಣ. ಸೊ ಆ ಮೆಸ್ಸನ್ನ ನಾವು ಆ ಕಿಟಕಿಗೆ ಬಡಿದ್ರೆ ಏನಾಗುತ್ತೆ ಅಂದ್ರೆ ಸೊಳ್ಳೆಗಳು ಒಳಗೆ ಬರೋದು ಕಡಿಮೆ ಆಗುತ್ತೆ. ಇದರಿಂದ ನಾವು ಈ ಮಲೇರಿಯಾ ರೋಗವನ್ನ ತಡೆಗಟ್ಟಬಹುದು. ಸೊ ಇದಿಷ್ಟು ಮಲೇರಿಯಾ ರೋಗದ ಹೇಗೆ ಆಗುತ್ತೆ, ಲಕ್ಷಣಗಳೇನು, ಯಾವ ರೀತಿ ನಾವು ಅದನ್ನು ನಿಯಂತ್ರಣ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಮೊದಲನೇದಾಗಿ ಮಲೇರಿಯಾ ರೋಗದ ಬಗ್ಗೆ ತಿಳ್ಕೊಂಡು ಈಗ ಕಾಲರಾ ರೋಗದ ಬಗ್ಗೆ ತಿಳ್ಕೊಂಡು. ಸೊ ಇದು ಕಾಲರಾ ಕೂಡ ಮೇದಿಂದ ಅಕ್ಟೋಬರ್ನಲ್ಲಿ ಹೆಚ್ಚಾಗಿ ಕಂಡಿದೆ. ಯಾಕಂದ್ರೆ ಅವಾಗ ಮೇದಿಂದ ಮಳೆಗಾಲ ಸ್ಟಾರ್ಟ್ ಆಗುತ್ತೆ. ಸೊ ಅಕ್ಟೋಬರ್ವರೆಗೂ ಮಳೆಗಾಲ ಇರುತ್ತೆ. ಹೀಗಾಗಿ ಆ ಒಂದು ಅವಧಿಯಲ್ಲಿ ಈ ರೋಗ ಹೆಚ್ಚು ಕಂಡುಬರುತ್ತದೆ. ಇದು ಪ್ರಿಯೋ ಕಾಲರೆ ಎಂಬ ರೋಗಾಣುವಿನಿಂದ ಬರುತ್ತದೆ. ಇದು ಬರ್ಲಿಕ್ಕೆ ಕಾರಣ ಅಂದರೆ ಕಲುಷಿತವಾದ ಆಹಾರ. ಉದಾಹರಣೆಗೆ ನಾವು ಸೇವಿಸ್ತಕ್ಕಂಥ ಆಹಾರ ಶುದ್ಧವಾದ ಆಹಾರವನ್ನೇ ಸೇವಿಸಬೇಕು. ಉದಾಹರಣೆಗೆ ಮಾರುಕಟ್ಟೆಗಳಲ್ಲಿ ತೆರೆದಿಟ್ಟ ಆಹಾರವನ್ನು ಅವ್ರು ಮಾರ್ತಿರ್ತಾರೆ. ಸೊ ಅದರ ಮೇಲೆ ಏನು ನೊಣಗಳು ಬಂದು ತುಂಬುತ್ತವೆ, ಜಿರಳಿ, ಹೀಗೆ ಬೇರೆ ಬೇರೆ ಬಂದು ಕುಳಿತುಕೊಳ್ಳೋದ್ರಿಂದ ಸೊ ಅಲ್ಲಿ ಅವು ತಮ್ಮ ರೋಗಾಣುಗಳನ್ನು ಬಿಡ್ತವೆ. ಅದನ್ನು ನಾವು ತಿನ್ನೋದ್ರಿಂದ ನಮಗೆ ಏನಾಗುತ್ತೆ, ಒಂದು ಕಾಲರಾ ರೋಗ ಬರುತ್ತೆ. ಸೊ ಆದಷ್ಟು ನಾವು ಬೀದಿಯಲ್ಲಿ ಹೆಚ್ಚಿದಂಥ ಆಹಾರ ಪದಾರ್ಥಗಳನ್ನ ಯಾವುದೇ ಕಾರಣಕ್ಕೂ ತಿನ್ನಬಾರ್ದು. ಸೊ ಈಗ ಏನಾಗುತ್ತೆ ಅಂದರೆ ಆಹಾರ ಕಲುಷಿತವಾಗಿ ಸೊ ಅದರಿಂದ ಕಾಲರಾ ಬರುತ್ತೆ. ಆಮೇಲೆ ನೆಕ್ಸ್ಟ್ ಎರಡನೇದು ನೀರು. ಉದಾಹರಣೆಗೆ ಚರಂಡಿ ನೀರು ಏನಾಗುತ್ತೆ ಅಂದರೆ ಸೊ ಈಗ ನೀರಿನ ಅಂದರೆ ನಲ್ಲಿ ಪೈಪ್ಗಳು ಇರ್ತವೆ. ಸೊ ಪೈಪ್ ಎಲ್ಲೆಲ್ಲೂ ಡ್ಯಾಮೇಜ್ ಆಗಿ ಆ ಚರಂಡಿ ನೀರೇನಾಗುತ್ತೆ ಏನು ನಮಗೆ ಪೂರೈಕೆ ಮಾಡ್ತಕ್ಕಂಥ ಪೈಪ್ನೊಳಗೆ ಅದು ಸೇರ್ಕೊಳ್ಳೋದ್ರಿಂದ ಆ ಕಲುಷಿತವಾದ ನೀರಲ್ಲಿ ಕುಡಿಯುವುದರಿಂದ ನಮಗೆ ಕಾಲರಾ ಬರುತ್ತದೆ. ಇನ್ನು ವಿಶೇಷವಾಗಿ ನೊಣಗಳು ಕಾಲರಾದ ಅತಿ ಭಯಂಕರ ವಾಹಕಗಳು ಅಂತ ನಾವು ಕರಿಬಹುದು. ಯಾಕಂದ್ರೆ ನೋಡಿ, ಕಾಲರಾ ಮುಖ್ಯ ಹರಡಲಿಕ್ಕೆ ಕಾರಣ ಏನಂದ್ರೆ ನೊಣಗಳು. ಸೊ ಈಗ ಎಲ್ಲೆಲ್ಲಿ ಹೊಲಸ ಮೇಲೆ ಕೂತಿರ್ತವೆ. ಸೊ ಬಂದು ಏನು ಬೀದಿಲಿ ಹೆಚ್ಚಿದಂತ ಏನು ಬೇರೆ ಬೇರೆ ಆಹಾರ ವಸ್ತುಗಳ ಮೇಲೆ ಕುಂದಿರುವುದರಿಂದ ಸೊ ಅದನ್ನು ನಾವು ತಿನ್ನುವುದರಿಂದ ಏನಾಗುತ್ತೆ, ಈ ಕಾಲರಾ ರೋಗ ಬರುತ್ತೆ. ಸೊ ನಾವು ಮನೆಯಲ್ಲಿ ಕೂಡ ಅಷ್ಟೇ, ನಾವು ಯಾವುದೇ ಆಹಾರ ಪದಾರ್ಥಗಳನ್ನ ತೆರೆದೇ ಇರಬಾರ್ದು. ಸೊ ಅದರ ಮೇಲೆ ಏನಾದರೂ ಒಂದು ಏನು ಪ್ಲೇಟು ಅಥವಾ ಶುಭ್ರವಾದ ಬಟ್ಟೆಯನ್ನು ಮೇಲೆ ಮುಚ್ಚಿಡಬೇಕು. ಇದರಿಂದ ಏನಾಗುತ್ತದೆ, ನಾವು ಈ ಕಾಲರಾ ರೋಗವನ್ನು ತಡೆಗಟ್ಟಬಹುದು. ಇನ್ನು ಇದರ ಲಕ್ಷಣಗಳು ಏನೇನಪ್ಪ ಅಂದರೆ ಪದೇ ಪದೇ ವಾಂತಿ. ಕಾಲರಾ ರೋಗದಂತ ರೋಗಿನಂತಂದರೆ ಅವನಿಗೆ ಪದೇ ಪದೇ ವಾಂತಿ ಆಗುತ್ತದೆ, ಬೇದಿ ಆಗುತ್ತದೆ. ಆಮೇಲೆ ಅದು ಎಷ್ಟು ಮಟ್ಟಿಗೆ ಒಂದರೆ ಒಂಥರ ಅಕ್ಕಿ ತೊಳೆದ ನೀರಿನಂತೆ ಬೇದಿ ಹೋಗ್ತಾ ಇರುತ್ತೆ. ಅದು ಪ್ರಮಾಣ ಜಾಸ್ತಿ ಆದಾಗ ರೋಗಿಗೆ ದಿನಕ್ಕೆ 30ರಿಂದ 40 ಸಲ ಬೇದಿ ಆಗುವಂತ ಚಾನ್ಸ್ ಇರುತ್ತೆ. ಸೊ ಹೀಗೆ ಹೆಚ್ಚು ಪ್ರಮಾಣದಲ್ಲಿ ಬೇದಿ ಆಗೋದ್ರಿಂದ ಏನಾಗುತ್ತೆ ಅಂದರೆ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆಗುತ್ತೆ. ಅವಾಗ ಪಾಪ ರೋಗಿ ಏನಾಗ್ತಾನೆ, ನಿತ್ರಾಣ ಆಗ್ತಾನೆ. ಆಮೇಲೆ ಅದರಿಂದ ನಮ್ಮ ಮೈ ಕೂಡ ತಣ್ಣಗಾಗುತ್ತದೆ. ಮತ್ತೆ ರಕ್ತದ ಒತ್ತಡ ಕಡಿಮೆಯಾಗಿ ಹೊಟ್ಟೆ ನೋವು ಕೂಡ ಬರುವಂತ ಚಾನ್ಸ್ ಕೂಡ ಇರುತ್ತೆ. ಇನ್ನು ಇದರ ಹರಡುವಿಕೆಯ ವಿಧಾನ ಅಂದರೆ ಕಾಲರಾ ರೋಗ ಯಾವ ರೀತಿ ಹರಡುತ್ತೆ ಅಂತಕ್ಕಂಥದ್ದು, ನೊಣಗಳು, ನುಸಿ, ಸೊಳ್ಳೆ, ಜಿರಳೆ, ಕಲುಷಿತ ನೀರು, ಇವು ಮುಖ್ಯವಾಗಿ ಇವುಗಳ ಮುಖಾಂತರ ಈ ಕಾಲರಾ ರೋಗ ಹರಡುತ್ತೆ. ಇವು ಉದಾಹರಣೆ ನೊಣಗಳು, ಅದೇ ಬೀದಿಯಲ್ಲಿ ಏನವರು ತೆರೆದು ಮಾರ್ತಿರ್ತಾರೆ ಪದಾರ್ಥಗಳನ್ನ. ಸೊ ಅಂಥ ಪದಾರ್ಥಗಳ ಮೇಲೆ ಆ ನೊಣಗಳನ್ನು ಕುಡಿಯುತ್ತವೆ. ಸೊ ಅದನ್ನು ನಾವು ಸೇವನೆ ಮಾಡೋದ್ರಿಂದ ನಮಗೆ ಕಾಲರಾ ರೋಗ ಬರುತ್ತೆ. ಇನ್ನು ನುಸಿ, ಸೊಳ್ಳೆ,
ಜಿರಳೆ ಇವುಗಳಿಂದಲೂ ಬರುತ್ತೆ. ಆಮೇಲೆ ನಾವು ಕಲುಷಿತ ನೀರನ್ನು ಸೇವನೆ ಕುಡಿಯುವುದರಿಂದ ಸೊ ಅದರಿಂದಲೂ ಕೂಡ ಏನಾಗುತ್ತೆ ಅಂದರೆ ಕಾಲರಾ ರೋಗ ಬರುತ್ತೆ. ಇನ್ನು ಈ ನೊಣಗಳು ಏನು ಮಾಡ್ತವೆ ಅಂದರೆ ಸೊ ಮಲಗಳ ಮೇಲೆ ಕುಳಿತು ಬರೀ ನಾವು ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ಕೂಡ ಕೆಲವು ಜನ ಬಯಲಲ್ಲಿ ಶೌಚಾಲಯ ಮಾಡೋದನ್ನು ನಾವು ನೋಡಿದ್ವಿ. ಸೊ ಅದರ ಮೇಲೆ ಕುಳಿತಂಥ ನೊಣ ಏನು ಈ ಆಹಾರ ಪದಾರ್ಥಗಳ ಮೇಲೆ ಬಂದು ಕೊಡುವುದರಿಂದ ಈ ಕಾಲರಾ ರೋಗ ಬರುತ್ತೆ. ಸೊ ಹೀಗಾಗಿ ನಾವು ಏನು ಮಾಡ್ಬೇಕಂದ್ರೆ ಆದಷ್ಟು ಈ ಬಯಲು ಶೌಚಾಲಯವನ್ನು ಕಡಿಮೆ ಮಾಡಿಬಿಟ್ಟು ಪ್ರತಿ ಮನೆಗೊಂದು ನಾವು ಶೌಚಾಲಯವನ್ನು ನಿರ್ಮಿಸಿಕೊಳ್ಬೇಕು. ಇದರಿಂದ ಏನಾಗುತ್ತೆ ನಾವು ಕಾಲರಾ ರೋಗವನ್ನು ತಡೆಗಟ್ಟಬಹುದು. ಬೇಕಾದ್ರೆ ನಿಮಗೆ ಇನ್ನೂ ಕೆಲವೊಬ್ಬರ ಮನೆಯಲ್ಲಿ ಇರದೇ ಇರ್ಬೋದು. ಸೊ ನೀವು ನಿಮ್ಮ ಮನೆಯಲ್ಲಿ ಹಿರಿಯರಿಗೂ ತಿಳಿಸಿ, ಈಗ ಸರ್ಕಾರ ಶೌಚಾಲಯ ಕಟ್ಟಿಸ್ಕೊಳ್ಳಿಕ್ಕೆ ಅನುದಾನವನ್ನು ಕೊಡುತ್ತೆ, ಗೊತ್ತಾಯ್ತಾ? ಶೌಚಾಲಯ ಕಟ್ಟಿಸ್ಕೊಳ್ಳಿಕ್ಕೆ ಗ್ರಾಮ ಪಂಚಾಯತಿ ವತಿಯಿಂದ ನಮಗೆ ದುಡ್ಡನ್ನು ಕೊಡ್ತಾರೆ. ಆ ಬಂದಂಥ ದುಡ್ಡಲ್ಲಿ ನಾವು ಶೌಚಾಲಯವನ್ನು ಕಟ್ಟಿಸಿಕೊಂಡ್ರೆ ಈ ಕಾಲರಾ ರೋಗವನ್ನು ಏನು ಮಾಡ್ಬೋದು, ಕಡಿಮೆ ಮಾಡಬಹುದು. ಸೊ ಇನ್ನು ಈ ಕಾಲರಾ ರೋಗ ಬರದೇ ಇರೋ ಹಾಗೆ ನಾವು ಯಾವ ರೀತಿ ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತಕ್ಕಂಥದ್ದು, ರೋಗಿಯ ಮಲಮೂತ್ರ ವಾಂತಿಗಳನ್ನು ಏನು ಕ್ರೆಸಲ್ ದ್ರಾವಣ ಹಾಕಿರುವ ನೀರಿನಲ್ಲಿ ಹಾಕಿ ನಂತರ ಕುಡಿಯುವುದು. ಅಂದರೆ ರೋಗಿ ಉಪಯೋಗಿಸ್ತಕ್ಕಂಥ ಏನಾದರೂ ಬಟ್ಟೆ ಇರ್ತಾವಲ್ಲ, ಸೊ ಬಟ್ಟೆ ಮೇಲೆ ವಾಂತಿ ಮಾಡ್ಕೊಂಡಾಗ ಸೊ ಉಪಯೋಗಿಸಿದಂಥ ಕ್ರೆಸಲ್ ದ್ರಾವಣ ಅಂತ ಬರುತ್ತೆ. ಸೊ ಅದನ್ನು ನೀರಿನಲ್ಲಿ ಹಾಕಿ ತದನಂತರ ಹೂಳಬೇಕು. ಯಾಕಂದರೆ ಆ ರೋಗಾಣುಗಳು ಆ ರೋಗಿಯ ಬಟ್ಟೆ ಮೇಲೆ ಇರೋದ್ರಿಂದ ಅದು ಇನ್ನೊಬ್ಬರಿಗೆ ಹರಡುವ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು, ಅವನ್ನ ಧರಿಸಿದಂಥ ಬಟ್ಟೆಗಳನ್ನು ಹೂಳ ಹಾಕಬೇಕು ಅಥವಾ ಈ ಬಿಸಿ ನೀರಿನಲ್ಲಿ ನಾವು ತೊಳಿಬಹುದು. ಇನ್ನು ಈ ಬಟ್ಟೆಗಳನ್ನು ಕ್ರೆಸಲ್ ದ್ರಾವಣದಲ್ಲಿ ಅದ್ದಿ ಬಿಟ್ಟು ನಂತರ ಬಿಸಿ ನೀರಿನಲ್ಲಿ ಕುದಿಸ್ಬೇಕು. ಯಾಕೆ ಬಿಸಿ ನೀರಲ್ಲಿ ಕುದಿಸ್ಬೇಕಂದ್ರೆ ಆ ರೋಗಾಣುಗಳು ಬಿಸಿ ನೀರಿನಲ್ಲಿ ಕುದಿಸುವುದರಿಂದ ಏನಾಗ್ತವೆ, ನಾಶ ಆಗ್ತವೆ. ಸೊ ಹೀಗಾಗಿ ಅವುಗಳ ಸಂತತಿ ಕಡಿಮೆ ಆಗುತ್ತೆ. ಆಮೇಲೆ ಬಟ್ಟೆಗಳನ್ನು ಸೋಪಿನಿಂದ ತೊಳೆದು ಒಣಗಿಸ್ಬೇಕು ಅಥವಾ ಅವುಗಳನ್ನು ದೊಡ್ಡ ಪ್ರಮಾಣದಲ್ಲಿದ್ದಾಗ ಏನು ಮಾಡ್ಬೋದು, ಸುಡುವುದರಿಂದ ಏನಾಗುತ್ತೆ, ಅದರಲ್ಲಿ ಬಟ್ಟೆಯಲ್ಲಿ ಇರ್ತಕ್ಕಂಥ ರೋಗಾಣುಗಳು ನಾಶ ಆಗ್ತವೆ. ಆಮೇಲೆ ಎಲೆಕ್ಟ್ರಾಲ್ ನಿಂಬೆ ರಸದ ನೀರು ಅಂದರೆ ಕಾಲರಾ ಬಂದಂಥ ವ್ಯಕ್ತಿಗೆ ಏನಾಗುತ್ತೆ ಅಂದರೆ ಪದೇ ಪದೇ ವಾಂತಿ ಬೇದಿಯಾಗಿ ಏನಾಗುತ್ತೆ, ಸುಸ್ತಾಗಿ ಬರುತ್ತೆ. ಸೊ ಹೀಗಾಗಿ ಅಂತ ಸಂದರ್ಭದಲ್ಲಿ ನಮಗೆ ಎಲೆಕ್ಟ್ರಾಲ್ ಅಂತಂದರೆ ORS ಪುಡಿ ಬರುತ್ತೆ. ಸೊ ಆ ಪುಡಿಯನ್ನು ನಾವು ಬಿಸಿ ನೀರಿನಲ್ಲಿ ಕಲಿಸಿಬಿಟ್ಟು ಪದೇ ಪದೇ ಕುಡಿದ್ರೆ ಸೊ ಆರೋಗ್ಯಕ್ಕೆ ಒಳ್ಳೆಯದು. ಸೊ ಅದನ್ನು ನಾವು ಅಂದರೆ ನಮ್ಮ ವೀಕ್ನೆಸ್ ಕಡಿಮೆ ಆಗುತ್ತೆ. ಆಮೇಲೆ ನಿಂಬೆ ರಸದ ಅಂದರೆ ನಿಂಬೆ ಹಣ್ಣಿನ ಪಾನಕ ಮಾಡಿ ನಾವು ಸೇವನೆಯನ್ನು ಮಾಡಬೇಕು. ಆಮೇಲೆ ನೀರು ಮಜ್ಜಿಗೆ ಅಂದರೆ ಮನೆಯಲ್ಲಿರ್ತಕ್ಕಂಥ ಮಜ್ಜಿಗೆ ಇರುತ್ತಲ್ಲ, ಸೊ ಗಟ್ಟಿ ಮಜ್ಜಿಗೆ ಅಲ್ಲ, ಸೊ ಅದಕ್ಕೆ ನೀರನ್ನು ಬೆರೆಸಿಬಿಟ್ಟು ಚೆನ್ನಾಗಿ ಕಡ್ಡಿ ನೀರು ಮಜ್ಜಿಗೆಯನ್ನು ಕೊಡುವುದರಿಂದ ಸ್ವಲ್ಪ ರೋಗಿ ಆರಾಮಾಗಿರ್ತಾನೆ. ಆಮೇಲೆ ಎಳೆನೀರು ಬಹಳ ಒಳ್ಳೆಯದು. ಸೊ ಹೀಗೆ ಅಂದರೆ ಈ ಕಾಲರಾ ಬಂದಂಥ ರೋಗಿಗೆ ನಾವು ಆದಷ್ಟು ಸಾಫ್ಟ್ ಡ್ರಿಂಕ್ಸನ್ನು ಕೊಡಬೇಕು. ಗಟ್ಟಿಯಾದಂಥ ಆಹಾರ ಪದಾರ್ಥಗಳನ್ನು ಕೊಡಬಾರ್ದು. ಸೊ ಅವುಗಳನ್ನು ಕರಗಿಸುವಂಥ ಸಾಮರ್ಥ್ಯ ಆ ರೋಗಿಯಲ್ಲಿ ಇರೋದಿಲ್ಲ. ಹೀಗಾಗಿ ನಾವು ಎಲೆಕ್ಟ್ರಾಲ್ ಅಂದರೆ ORS ಪುಡಿ, ನಿಂಬೆಹಣ್ಣಿನ ಪಾನಕ, ಎಳೆನೀರು, ಮಜ್ಜಿಗೆ ಅಂದರೆ ನೀರು ಮಜ್ಜಿಗೆ ಇವುಗಳನ್ನು ಕೊಡಬೇಕು. ಆಮೇಲೆ ಇಷ್ಟಕ್ಕೆ ನಾವು ಕೊಟ್ಟು ಸುಮ್ಮನೆ ಇರಬಾರ್ದು. ಆಮೇಲೆ ಅವನ್ನ ರೋಗಿಯನ್ನು ವೈದ್ಯರ ಬಳಿ ಕರ್ಕೊಂಡು ಹೋಗಿ ಚಿಕಿತ್ಸೆಯನ್ನು ಕೊಡಿಸ್ಬೇಕು. ಸೊ ಹೀಗೆ ಈ ಕಾಲರಾ ರೋಗವನ್ನು ನಿಯಂತ್ರಣದಲ್ಲಿರಬೇಕಾದ್ರೆ ನಾವು ಮನೆಯಲ್ಲಿ ಆಹಾರ ವಸ್ತುಗಳನ್ನು ಅಂದರೆ ಆಹಾರ ಪದಾರ್ಥಗಳನ್ನು ತೆರೆದಿರಬಾರ್ದು. ಆಮೇಲೆ ಬೀದಿಯಲ್ಲಿ ಹೆಚ್ಚಿದಂಥ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡಬಾರ್ದು. ಸೊ ಹೀಗಾಗಿ ಅವುಗಳಿಂದ ನಾವು ದೂರ ಇದ್ದರೆ
ಈ ರೋಗದಿಂದ ನಾವು ಮುಕ್ತರಾಗಬಹುದು. ಕಾಲರ ರೋಗದ ಬಗ್ಗೆ ಕ್ಷಯ ಏನು ಇದು ಕೂಡ ಒಂದು ಸಾಧಾರಣ ರೋಗ. ಇದು ಶ್ವಾಸಕೋಶಕ್ಕೆ ಸಂಬಂಧಿಸಿದ ಅಂಗಗಳಲ್ಲಿ ಮತ್ತು ಇತರೆ ಅಂಗಗಳಲ್ಲಿ ಕೂಡ ಇದು ಕಾಣಿಸಿಕೊಂಡು ಬೆಳೆಯುತ್ತದೆ. ಉದಾಹರಣೆಗೆ ಒಂದು ಶ್ವಾಸಕೋಶ ನಾವು ಉಸಿರನ್ನ ತಗೊಳ್ತೀವಿಲ್ಲ, ಸೊ ಅಲ್ಲಿ ಒಂದು ಅಂಗದಲ್ಲಿ ಈ ರೋಗ ಕಾಣಿಸಿಕೊಳ್ಳುತ್ತದೆ. ಈ ರೋಗ ಬರಲಿಕ್ಕೆ ಪ್ರಮುಖವಾದಂಥ ಕಾರಣಗಳು ಏನಪ್ಪ ಅಂತಂದರೆ ಮನೆಯಲ್ಲಿ ಕಲುಷಿತ ವಾತಾವರಣ. ಸೊ ಈಗ ನೀವೆಲ್ಲ ನಗರ ಪ್ರದೇಶಗಳಲ್ಲಿ ಲಕ್ಷಾಂತರ ವಾಹನಗಳು ಪ್ರತಿನಿತ್ಯ ಓಡಾಡ್ತವೆ. ಸೊ ಅವು ಬಿಡ್ತಕ್ಕಂಥ ಇಂಗಾಲದ ಡೈಆಕ್ಸೈಡ್ನಿಂದ ಅಥವಾ ಕಾರ್ಬನ್ನಿಂದ ಏನಾಗುತ್ತೆ, ಅದು ವಾತಾವರಣದಲ್ಲಿ ಸೇರ್ಕೊಂಡು ಬಿಟ್ಟಿರುತ್ತೆ. ಸೊ ಅದು ಸೇರಿಕೊಂಡು ವಾತಾವರಣ ಕಲುಷಿತವಾಗಿರುತ್ತೆ. ಆ ಒಂದು ಕಲುಷಿತವಾದಂಥ ವಾಯುವನ್ನು ನಾವು ಸೇವನೆ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಶ್ವಾಸಾಂಗಗಳಲ್ಲಿ ಅದು ಕಾಣಿಸಿಕೊಳ್ಳುತ್ತದೆ. ಮತ್ತು ಮಾನವ ಮತ್ತು ಪ್ರಾಣಿಗಳಿಂದ ಕೂಡ ಇದು ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುವಂಥ ರೋಗ. ಆಮೇಲೆ ಮೈಕ್ರೋ ಬ್ಯಾಕ್ಟೀರಿಯಾ ಟ್ಯೂಬರ್ಕ್ಯುಲೋಸಿಸ್ ಇಂದ ಉಂಟಾಗುತ್ತದೆ. ರೋಗಿಗೆ ಕೆಮ್ಮಿನಿಂದ ಮತ್ತು ಸೀನಿನ ಮೂಲಕ ಕೂಡ ಈ ರೋಗ ಬರುತ್ತೆ. ಅಂದರೆ ಈ ಕ್ಷಯರೋಗ ಬಂದಂಥ ವ್ಯಕ್ತಿ ಕೆಮ್ಮಿದ್ರೆ ಅಥವಾ ಸೀನಿದ್ರೆ ಅದರ ಮುಖಾಂತರ ರೋಗಾಣುಗಳು ಬರ್ತವೆ. ಸೊ ಅವರಿಂದ ಇನ್ನೊಬ್ಬರಿಗೆ ಏನಾಗ್ತವೆ, ಪಸರಿಸ್ತವೆ. ಅದಕ್ಕೋಸ್ಕರ ಆ ರೋಗಿ ಸೀನುವಾಗ ಅಥವಾ ಕೆಮ್ಮುವಾಗ ಏನ್ಬೇಕು, ಬಾಯಿಗೆ ಅಡ್ಡವಾಗಿ ಬಟ್ಟೆಯನ್ನು ಇಟ್ಕೊಳ್ಬೇಕು. ನಾವು ಕೂಡ ಅಷ್ಟೇ ಸೀನುವಾಗ ನಮ್ಮಿಂದ ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಸೀನುವಾಗ ಮಾಡಬೇಕು, ಬಾಯಿಗೆ ಈ ಬಟ್ಟೆಯನ್ನು ಇಟ್ಕೊಳ್ಬೇಕು. ಇನ್ನು ಈ ರೋಗದ ಲಕ್ಷಣಗಳು ಯಾವಂತಂದರೆ ಕಫ ಕುಡಿದ ಕೆಮ್ಮು. ಅಂದರೆ ನಾವು ಕೆಮ್ಮಿದಾಗ ಏನಂತಂದರೆ ಗಟ್ಟಿಯಾದಂಥ ಕಫ ಬರುತ್ತೆ. ಸುಮಾರು 15 ದಿನದವರೆಗೂ ಕೂಡ ಹಾಗೆ ಇರುತ್ತೆ. ಆಮೇಲೆ ಕೆಲವೊಂದು ಅತಿ ಆದಾಗ ಏನಂತಂದರೆ ಕಫದಲ್ಲಿ ರಕ್ತ ಕೂಡ ಬರುತ್ತೆ. ಆಮೇಲೆ ಎದೆ ನೋವು ಬರುತ್ತೆ. ಜೀರ್ಣಶಕ್ತಿ ಕುಂದು, ಅಂದರೆ ನಾವು ಸೇವಿಸಿದಂಥ ಆಹಾರ ಬೇಗ ಡೈಜೆಷನ್ ಆಗೋದಿಲ್ಲ. ಸೊ ಲೇಟ್ ಆಗುತ್ತೆ. ಜ್ವರ ಪದೇ ಬರುತ್ತೆ. ಅಷ್ಟೇ ಅಲ್ಲದೆ ನಮ್ಮ ದುರ್ಬಲತೆ ಹೆಚ್ಚಾಗಂದರೆ ನಮ್ಮ ಶರೀರದಲ್ಲಿ ವೀಕ್ನೆಸ್ಸು ಜಾಸ್ತಿ ಆಗುತ್ತೆ. ಸೊ ಈ ರೋಗದ ಲಕ್ಷಣಗಳು. ಇನ್ನು ಈ ಕ್ಷಯರೋಗ ಯಾವ ರೀತಿ ಹರಡುತ್ತೆ ಅಂತಕ್ಕಂಥದ್ದು ಎಲ್ಲೆಂದರಲ್ಲೇ ಉಗುಳೋದು. ಅಂದರೆ ನಾವು ಕಂಡಲ್ಲಿ ಉಗುಳ್ತೀವಿ. ಉಗುಳುವುದರಿಂದ ಏನಾಗ್ತಂದರೆ ಸೀನುವಾಗ, ಕೆಮ್ಮುವಾಗ ಸೊ ಕಂಡಲ್ಲಿ ಉಗುಳುವುದರಿಂದ ಈ ರೋಗ ಹರಡುತ್ತೆ. ಅದಕ್ಕೋಸ್ಕರ ನಾವು ಸೀನುವಾಗ ಮತ್ತು ಕೆಮ್ಮುವಾಗ ಬಾಯಿಗೆ ಬಟ್ಟೆಯನ್ನು ಇಟ್ಕೊಳ್ಬೇಕು. ಆಮೇಲೆ ಒಂದೇ ಸಿಗರೇಟು ಮತ್ತು ಹುಕ್ಕಾನ ಒಬ್ಬರಿಗಿಂತ ಹೆಚ್ಚು ಜನ ಸೇರುವುದರಿಂದ ಕೂಡ ಇದು ಬರುತ್ತೆ. ಅವರು ಸ್ನೇಹಿತರು ಸೇರಿರ್ತಾರೆ, ಒಂದೇ ಸಿಗರೇಟ್ ಇರುತ್ತೆ, ಅದನ್ನ ಇವಾದ್ಮೇಲೆ ಅವಾದ್ಮೇಲೆ ಹೀಗೆ ಒಂದೇ ಸಿಗರೇಟನ್ನು ಜಾಸ್ತಿ ಜನ ಸೇರುವುದರಿಂದ ಏನಾಗುತ್ತೆ, ಇದು ಕ್ಷಯ ರೋಗ ಹರಡುತ್ತೆ. ಇನ್ನು ಹುಕ್ಕ ಅಂದರೆ ನಿಮಗೆಲ್ಲ ಗೊತ್ತಲ್ಲ, ಚಿಲ್ಮಿ ಸೇರಿತಾ ಇರ್ತಾರೆ, ಚಿಲ್ಮಿನ. ಸೊ ಅದು ಕೂಡ ಅಷ್ಟೇ, ಅದು ಒಬ್ಬರಿಗಿಂತ ಹೆಚ್ಚು ಜನ ಆ ಒಂದೇ ಹುಕ್ಕ ಸೇರುವುದರಿಂದ ಈ ಕ್ಷಯ ರೋಗ ಹರಡುತ್ತೆ. ಇನ್ನು ಈ ಕ್ಷಯ ರೋಗವನ್ನು ನಾವು ಯಾವ ರೀತಿ ನಿಯಂತ್ರಣ ಮಾಡಬಹುದು ಅಂತಕ್ಕಂಥದ್ದು. ಆ ಕ್ಷಯ ರೋಗ ಬಂದಂಥ ರೋಗಿ ಎಲ್ಲಿ ಕಂಡಲ್ಲೇ ಉಗುಳ್ಬಾರ್ದು. ಆಮೇಲೆ ಸೀನುವಾಗ ಮತ್ತು ಕೆಮ್ಮುವಾಗ ನೀವು ಮಾಡಬೇಕು, ಬಾಯಿಗೆ ಬಟ್ಟೆಯನ್ನು ಅಡ್ಡವಾಗಿ ಹಿಡಿದಿರಬೇಕಾಗುತ್ತೆ. ಅಂದರೆ DPT ಪರೀಕ್ಷೆಯಿಂದ ತಿಳಿಯಬಹುದು. ಅಂದರೆ ಅದೊಂದು ಟೆಸ್ಟ್ ಇದೆ. ಸೊ ಅದರ ಮುಖಾಂತರ ನಾವು ಇವನಿಗೆ ಕ್ಷಯ ರೋಗ ಬಂದಿದೆಯೋ ಇಲ್ಲೋ ಅನ್ನೋದನ್ನು ನಾವು ತಿಳಿಯಬಹುದು. ಆಮೇಲೆ ತದನಂತರ ಏನು ಮಾಡ್ಬೇಕಂದ್ರೆ 30 ವರ್ಷ ಒಳಗಿನವರಿಗೆ
ಒಂದು BCG ಒಂದು ಇಂಜೆಕ್ಷನ್ ಇದೆ. ಸೊ ಆ ಇಂಜೆಕ್ಷನ್ ಹಾಕ್ಸೋದ್ರಿಂದ ಈ ಕ್ಷಯರೋಗವನ್ನು ನಾವು ಕಂಟ್ರೋಲ್ ಮಾಡಬಹುದು. ಅಷ್ಟಕ್ಕೆ ಸುಮ್ಮನೆ ಇರೋದಿಲ್ಲ. ತದನಂತರ ಏನು ಮಾಡಬೇಕು, ವೈದ್ಯರ ಕಡೆ ಇದನ್ನ ನಾವು ಕರ್ಕೊಂಡು ಹೋಗಬೇಕಾಗುತ್ತೆ. ಸೊ ಇದು ನಿಯಂತ್ರಣ ಆಯಿತು. ಈ ರೀತಿ ನಾವು ಕ್ಷಯರೋಗವನ್ನು ನಿಯಂತ್ರಣದಲ್ಲಿ ಇಡಬಹುದು. ಇನ್ನು ನಾಲ್ಕನೇದಾಗಿ ವಿಷಮಶೀತ ಜ್ವರ, ಅಂದರೆ ನಾವು ಟೈಫಾಯ್ಡ್ ಅಂತಿಲ್ಲ. ಸೊ ಆ ಥರ ಇದು ಹೇಗೆ ಬರುತ್ತೆ ಅಂದರೆ ನೀರು, ಹಾಲು, ಕಲುಷಿತ ಆಹಾರದಿಂದ ಬರುತ್ತೆ ಮತ್ತು ವಿಶೇಷವಾಗಿ ನೊಣಗಳ ಮುಖಾಂತರ ಈ ವಿಷಮಶೀತ ಜ್ವರ ಬರುತ್ತೆ. ಸೊ ಈಗ ನಾವು ಕಲುಷಿತವಾದಂಥ ನೀರನ್ನು ಕುಡಿಯುವುದರಿಂದ ಬರುತ್ತೆ. ಹಾಲು, ಕೆಲವರು ಏನಾಗ್ತದೆ, ಹಸಿ ಹಾಲನ್ನು ಕುಡಿತಾರೆ. ಹಸಿ ಹಾಲು ಕುಡಿಬಾರ್ದು. ಇನ್ನು ಹಾಲನ್ನು ಚೆನ್ನಾಗಿ ಕಾಯಿಸಿ ಕುಡಿಬೇಕು. ಇನ್ನು ಕಲುಷಿತ ಆಹಾರ ಅಂದರೆ ಬೀದಿ ಬದಿ ಹೆಚ್ಚಿದಂಥ ಆಹಾರವನ್ನು ಸೇವನೆ ಮಾಡೋದ್ರಿಂದ ನಮಗೆ ಈ ವಿಷಮಶೀತ ಜ್ವರ ಬರುತ್ತೆ. ಮತ್ತು ಈ ರೋಗವನ್ನು ಹರಡತಕ್ಕಂಥ ವಿಶೇಷ ವಾಹಕಗಳು ಅಂದರೆ ನೊಣಗಳು. ಅದಕ್ಕೋಸ್ಕರ ನಾವು ಬೀದಿ ಬದಿ ಹೆಚ್ಚಿದಂಥ ಆಹಾರವನ್ನು ಸೇವನೆ ಮಾಡಬಹುದು. ಈ ವಿಷಮಶೀತ ಜ್ವರದ ಲಕ್ಷಣಗಳು ಏನಪ್ಪಾ ಅಂದರೆ ಇದು ಮುಂದುವರೆದ ಜ್ವರ. ಮೂರಿಂದ 4 ವಾರಗಳಲ್ಲಿ ಇದು ವಾಸಿಯಾಗಬಹುದು. ಈ ಜ್ವರ ಬಂತಂದ್ರೆ ಕನಿಷ್ಠ 3ರಿಂದ 4 ವಾರದವರೆಗೆ ಇರುತ್ತೆ. ಸೊ ತದನಂತರ ಇದು ವಾಸಿಯಾಗುತ್ತೆ. ಈ ರೋಗ ಬಂದಂತ ರೋಗಿಯ ಲಕ್ಷಣ ಮೈ ಬಿಸಿ ಜಾಸ್ತಿ ಇರುತ್ತೆ, ತಲೆನೋವು, ಹೊಟ್ಟೆ ನೋವು, ಆಮೇಲೆ ತೆಳ್ಳನೆಯ ಬೇದಿ. ಇದು ಈ ರೋಗಿಯ ಲಕ್ಷಣಗಳು. ಮೈ ಜಾಸ್ತಿ ಬಿಸಿ ಇರುತ್ತೆ, ತಲೆನೋವು ಇರುತ್ತೆ, ಹೊಟ್ಟೆ ನೋವು ಮತ್ತೆ ತೆಳ್ಳಗೆ ಬೇದಿ ಹೋಗ್ತಾ ಇರುತ್ತೆ. ಈ ವಿಷಮಶೀತ ಜ್ವರ ಹೇಗೆ ಹರಡುತ್ತೆ ಅಂತಕ್ಕಂಥದ್ದು, ಇದು ಜ್ವರಾಣುಗಳಿಂದ ಅಂದರೆ ವೈರಾಣುಗಳಿಂದ ಬರ್ತಕ್ಕಂಥ ಜ್ವರ. ಇದು ರೋಗಾಣುಗಳು ರೋಗಿಯ ಮಲಮೂತ್ರಗಳಲ್ಲಿ ಹೊರಬಿಡುತ್ತೆ. ಸೊ ಯಾರಿಗೆ ವಿಷಮಶೀತ ಜ್ವರ ಬಂದಿರುತ್ತಿಲ್ಲ ಆ ರೋಗಿಯ ಮಲ ಮತ್ತು ಮೂತ್ರಗಳಿಂದ ಹೊರಬೀಳ್ತವೆ. ಸೊ ಹೀಗಾಗಿ ಅದರಿಂದ ಮತ್ತು ಇನ್ನೊಬ್ಬರಿಗೆ ಹರಡುತ್ತೆ. ಉದಾಹರಣೆಗೆ ನಗರ ಪ್ರದೇಶಗಳಲ್ಲಿ ಸಾಮೂಹಿಕ ಶೌಚಾಲಯ ಇರ್ತದೆ. ಅಲ್ಲಿ 1000 ಜನ ಬಂದು ಮೂತ್ರ ವಿಸರ್ಜನೆ ಮಾಡ್ತಾರೆ, ಮಲ ವಿಸರ್ಜನೆ ಮಾಡ್ತಾರೆ. ಸೊ ನಾವು ಅಲ್ಲಿ ಹೋಗಿ ಮೂತ್ರ ವಿಸರ್ಜನೆ ಮಾಡೋದ್ರಿಂದ ಸೊ ಅದರಿಂದ ನಮಗೆ ಈ ವಿಷಮಶೀತ ಜ್ವರ ಬರಬಹುದು. ಆಮೇಲೆ ವಿಶೇಷವಾಗಿ ನೊಣಗಳು ಈ ರೋಗವನ್ನು ಹರಡತಕ್ಕಂಥ ವಾಹಕಗಳು. ಆಮೇಲೆ ಈ ರೋಗ ನಮ್ಗೆ ವಿಶೇಷವಾಗಿ ಎದರಿಂದ ಬರ್ತಂದ್ರೆ ಅದೇ ನೀರು, ಹಾಲು, ಆಮೇಲೆ ಕಲುಷಿತ ಆಹಾರದಿಂದ ಹೆಚ್ಚಾಗಿ ಬರುತ್ತೆ. ಇನ್ನು ಮುಂಜಾಗ್ರತಾ ಕ್ರಮಗಳು ಅಂದರೆ ವಿಷಮಶೀತ ಜ್ವರ ಬರದೇ ಇರೋ ಹಾಗೆ ನಾವೇನು ಮುಂಜಾಗ್ರತೆಯನ್ನು ವಹಿಸಬೇಕು ಅಂತಕ್ಕಂಥದ್ದು. ಆ ರೋಗಿ ಏನು ಮಾಡಿ ಅಂದರೆ ಮಲ ಮೂತ್ರ ಅವರನ್ನು ನೀರಿರ್ತಕ್ಕಂಥ ಪಕ್ಕದಲ್ಲಿ ಕೂರಿಸ್ಬಾರ್ದು, ದೂರ ಕೂರಿಸಬೇಕು. ಪಕ್ಕದಲ್ಲಿ ಕೂರಿಸುವುದರಿಂದ ಆ ಮಲಮೂತ್ರದಲ್ಲಿರ್ತಕ್ಕಂಥ ರೋಗಾಣುಗಳು ಆ ನೀರಿನಲ್ಲಿ ಸೇರಿಕೊಳ್ಳುವ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕಂದ್ರೆ ದೂರ ಕೂರಿಸಬೇಕು. ಆಮೇಲೆ ನಾವು ಶೌಚಾಲಯಕ್ಕೆ ಅಥವಾ ಮೂತ್ರಾಲಯಕ್ಕೆ ಹೋದ ಮೇಲೆ ಮೂತ್ರ ಮಾಡಿದ ನಂತರ ನಾವು ಕೈಗಳನ್ನು ಸೋಪಿನಿಂದ ಚೆನ್ನಾಗಿ ತೊಳ್ಕೊಳ್ಬೇಕು. ಸೊ ಈಗ ಆರೋಗ್ಯ ಇಲಾಖೆಯವರೇ ಏನೋ ಒಬ್ಬ ಮಗು ಅಥವಾ ಒಬ್ಬ ವ್ಯಕ್ತಿ ಕೈಗಳನ್ನೇ ಹೇಗೆ ತೊಳ್ಕೊಳ್ಬೇಕು ಅಂತಕ್ಕಂಥದ್ದನ್ನ ಟಿವಿಯಲ್ಲಿ ನೀವು ಸಾಕಷ್ಟು ಅಡ್ವರ್ಟೈಸ್ಮೆಂಟ್ ನೋಡಿದ್ವಿ. ಸೊ ಅದೇ ರೀತಿ ನಾವು ಏನು ಶೌಚಾಲಯಕ್ಕೆ ಹೋದ ಮೇಲೆ ನಮ್ಮ ಕೈಗಳನ್ನು ಸೋಪ್ ಹಚ್ಚಿ ಚೆನ್ನಾಗಿ ತೊಳ್ಕೊಳ್ಬೇಕು. ಆಮೇಲೆ ಕಾಯಿಸಿದ ನೀರನ್ನು ಕುಡಿಬೇಕು. ಏನು ಯಾರಿಗೆ ವಿಷಮಶೀತ ಜ್ವರ ಬಂದಿರುತ್ತಲ್ಲ, ಸೊ ಆ ರೋಗಿ ಕಾಯಿಸಿ ಆರಿಸಿದಂಥ ನೀರನ್ನೇ ಕುಡಿಯಬೇಕು. ಆಮೇಲೆ ಹಸಿ ಹಾಲನ್ನು ಕುಡಿಬೇಕು, ಅಂದರೆ ತಣ್ಣಗಿರ್ತಕ್ಕಂಥ ಹಾಲನ್ನು ಕುಡಿಬೇಕು. ನೀವು ಯಾವುದೇ ಹಾಲನ್ನು ಕುಡಿಯುವ ಪೂರ್ವದಲ್ಲಿ ಅದನ್ನು ಚೆನ್ನಾಗಿ ಬಿಸಿ ಮಾಡಬೇಕು.
ಜ್ವರ ಬಂದಂಥ ರೋಗಿಗೆ ಏನು ಒಂದು ಇನಾಕ್ಯುಲೇಷನ್ ಇಂಜೆಕ್ಷನ್ ಇದೆ. ಸೊ ಆ ಇಂಜೆಕ್ಷನನ್ನು ಮಾಡಿಸಿ ಹೋದರೆ ಸೊ ಆ ರೋಗವನ್ನು ನಾವು ನಿಯಂತ್ರಣದಲ್ಲಿ ಇರಬೇಕು. ಆಮೇಲೆ ನಾವು ಮನೆಯಲ್ಲಿ ಏನು ಆಹಾರ ಅಂದರೆ ಉಳಿದಂಥ ಆಹಾರ ಪದಾರ್ಥಗಳನ್ನು ಸುಮ್ಮನೆ ತೆರೆದಿರಬಹುದು. ಸೊ ಅವುಗಳನ್ನು ಮುಚ್ಚಿಡಬೇಕು ಮತ್ತು ಆದಷ್ಟು ನಾವು ಬಿಸಿ ಆಹಾರವನ್ನು ಸೇವಿಸಬೇಕು. ಸೊ ಬೆಳಗ್ಗೆ ಮಾಡಿದಂಥದ್ದನ್ನು ಮಧ್ಯಾಹ್ನ ಅಥವಾ ಬೆಳಗ್ಗೆ ಮಾಡಿದಂಥ ಆಹಾರವನ್ನು ರಾತ್ರಿ ಸೇವನೆ ಮಾಡಬೇಕು. ನಾವು ಸ್ವಲ್ಪ ಆಗಲಿ ಏನು ವೇಳೆಗೆ ಸರಿಯಾಗಿ ಏನು ಮಾಡಬೇಕಂದ್ರೆ ಬಿಸಿ ಆಹಾರವನ್ನು ಸೇವನೆ ಮಾಡಬೇಕು. ಇದರಿಂದ ನಾವು ಈ ವಿಷಮ ಶೀತ ಜ್ವರವನ್ನು ನಿಯಂತ್ರಣದಲ್ಲಿಡಲು ಸಾಧ್ಯ. ಸೊ ಕೊನೆಯದಾಗಿ ಸಾಂಕ್ರಾಮಿಕ ರೋಗ ಇನ್ಫ್ಲೂಯೆನ್ಸಾ, ಇದು ಕೂಡ ಒಂದು ಸಾಂಕ್ರಾಮಿಕ ರೋಗ. ಫ್ಲೂ ಎಂಬ ರೋಗಾಣುವಿನಿಂದ ಬರ್ತಕ್ಕಂಥದ್ದು ಮತ್ತು ಫ್ಲೂ ಎಂಬ ಹೆಸರಿನಿಂದ ಕರೀತಾರೆ. ಇದಕ್ಕೆ ಈ ಹರಡಲಿಕ್ಕೆ ಕಾರಣವೆಂದರೆ ವಿಶೇಷವಾಗಿ ಅಂದರೆ ಕಲುಷಿತ ವಾತಾವರಣ. ಸೊ ಎಲ್ಲಿ ಕಲುಷಿತ ವಾತಾವರಣ ಇರುತ್ತೆ ಆ ಪ್ರದೇಶದಿಂದ ಏನು ಇನ್ಫ್ಲೂಯೆನ್ಸಾ ಇದ್ದೇ ಇರುತ್ತೆ. ಆಮೇಲೆ ಜ್ವರ ಬಂದ ತಕ್ಷಣ ರೋಗಿಯ ಲಕ್ಷಣಗಳು ಏನಪ್ಪ ಅಂದರೆ ನಡುಕ, ಒಂಥರ ಕೈಕಾಲು ನಡುತ್ತವೆ, ಚಳಿ ಜ್ವರ ಇರುತ್ತೆ, ಆಮೇಲೆ ಗಂಟಲು ನೋವು ಬರುತ್ತೆ, ತಲೆನೋವು ಬರುತ್ತೆ. ಈ ರೋಗದ ಮುಖ್ಯ ಲಕ್ಷಣಗಳು. ಇನ್ನು ಈ ರೋಗ ಹರಡ್ತಕ್ಕಂಥ ವಿಧಾನ ಏನಪ್ಪ ಅಂದರೆ ಗಾಳಿಯ ಮೂಲಕ, ಅಂದರೆ ಒಬ್ಬರಿಂದ ಇನ್ನೊಬ್ಬರಿಗೆ ಗಾಳಿಯ ಮೂಲಕ ಹರಡುತ್ತೆ. ಮತ್ತು ರೋಗಿಯ ಸಂಪರ್ಕದಿಂದ ರೋಗಿಗೆ ರೋಗ ಹರಡುವುದು. ಆಮೇಲೆ ಇನ್ಫ್ಲೂಯೆನ್ಸಾ ಎಂಬ ವೈರಸ್, ಅದರ ಮುಖಾಂತರ ಕೂಡ ಇದು ಹರಡ್ತಕ್ಕಂಥ ರೋಗ. ಇನ್ನು ಈ ರೋಗ ಬಂದ ತಕ್ಷಣ ನಾವು ಏನೇನು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತಂದರೆ ಮೊದಲನೇದಾಗಿ ರೋಗಿ ಬಳಸತಕ್ಕಂಥ ವಸ್ತು ಏನು ಮಾಡಬೇಕಂದ್ರೆ ರೋಗಿ ಸಂಪರ್ಕದಿಂದ ದೂರಬೇಕು. ಅಂದರೆ ನಾವೀಗ ಆ ರೋಗಿ ಏನಿದೆ ನಾವು ಬಳಸಿದಂಥ ವಸ್ತುಗಳು ಏನು ಸವು ನನ್ನ ಪಕ್ಕದಲ್ಲೇ ಇರಬಾರ್ದು, ಸವು ಮತ್ತು ಸ್ವಲ್ಪ ದೂರದಲ್ಲಿ ಇರಬೇಕು. ಆಮೇಲೆ ಆ ರೋಗಿ ಏನು ಸೀನುವಾಗ ಅಥವಾ ಕೆಮ್ಮುವಾಗ ಏನು ನೇರವಾಗಿ ಹಿಂಗೆ ಸೀನೋದು ಕೆಮ್ಮದನ್ನು ಮಾಡಬೇಕು. ಏನು ಅಡ್ಡವಾಗಿ ಒಂದು ಬಟ್ಟೆಯನ್ನು ಇಟ್ಕೊಂಡು ಸೀನಬೇಕು ಮತ್ತು ಕೆಮ್ಮಬೇಕು. ಆಮೇಲೆ ಈ ರೋಗಿಯ ಬಟ್ಟೆಯನ್ನು ಬಿಸಿ ನೀರಿನಲ್ಲಿ ಚೆನ್ನಾಗಿ ಕುದಿಸಿ ಆಮೇಲೆ ಸೋಪಿನಿಂದ ತೊಳೆಯಬೇಕು. ಈ ರೋಗಿಗೆ ಊಟಕ್ಕೆ ಮತ್ತು ಕುಡಿಯಲು ಪ್ರತ್ಯೇಕ ಪಾತ್ರೆಗಳನ್ನು ವ್ಯವಸ್ಥೆ ಮಾಡಬೇಕು. ಅಂದರೆ ಅವನಿಗೆ ಕುಡಿದಂಥ ಲೋಟನ ಬೇರೆಯವರು ಉಪಯೋಗಿಸಬಾರ್ದು, ಅವನು ಊಟ ಮಾಡಿದಂಥ ತಟ್ಟೆಯನ್ನು ಬೇರೆಯವರು ಉಪಯೋಗಿಸಬಹುದು. ಹೀಗಾಗಿ ಆ ರೋಗಿಗೆ ಪ್ರತ್ಯೇಕವಾದಂಥ ಏನು ಊಟ ಏನು ಊಟಕ್ಕೆ ಮತ್ತು ಕುಡಿಯಲು ಪ್ರತ್ಯೇಕ ಪಾತ್ರೆಯನ್ನು ವ್ಯವಸ್ಥೆ ಮಾಡಬೇಕು. ಆಮೇಲೆ ಈ ರೋಗಿ ಬೇಗ ಗುಣಮುಖನಾಗಬೇಕಾದ್ರೆ ಪೌಷ್ಟಿಕ ಆಹಾರ ಸೇವನೆಯನ್ನು ಮಾಡಬೇಕು. ಅಂದರೆ ಒಳ್ಳೆಯ ಪೌಷ್ಟಿಕಾಂಶ ವಿಟಮಿನ್ಸ್ ಜಾಸ್ತಿ ಇರತಕ್ಕಂಥ ಆಹಾರವನ್ನು ಸೇವನೆ ಮಾಡಬೇಕು. ಮತ್ತು ಬೆಳಗಿನ ಜಾವ ಎದ್ದು ವ್ಯಾಯಾಮ ಮಾಡೋದ್ರಿಂದ ನಾವು ಈ ರೋಗದಿಂದ ಮುಕ್ತರಾಗಬಹುದು. ಆಮೇಲೆ ಒಳ್ಳೆಯ ವಿಶ್ರಾಂತಿ ತಗೋಬೇಕು. ಸಾಕಷ್ಟು ಗಾಳಿ ಬೆಳಕಿರ್ತಕ್ಕಂಥ ಬರುವಂಥ ಪ್ರದೇಶದಲ್ಲಿ ನಾವು ವಾಸಿಸಬೇಕು. ಅಂದರೆ ಈ ರೋಗಿ ವಿಶೇಷವಾಗಿ ಇರ್ತಕ್ಕಂಥ ರೂಮಿಗೆ ಏನಂದರೆ ಸಾಕಷ್ಟು ಗಾಳಿ ಬೆಳಕು ಬರಬೇಕು. ಅಂಥ ಪ್ರದೇಶದಲ್ಲಿ ಏನೋ ಆರೋಗ್ಯವನ್ನು ಇರಬೇಕು. ಇದರಿಂದ ನಾವು ಏನು ಮಾಡಬಹುದು ಅಂದರೆ ಈ ರೋಗವನ್ನು ತಡೆಗಟ್ಟಬೇಕು. ಸೊ ಮತ್ತೆ ನಾವು ಏನು ಸಾಂಕ್ರಾಮಿಕ ರೋಗಗಳು ಯಾವ ರೋಗಾಣುವಿನಿಂದ ಉತ್ಪತ್ತಿ ಆಗ್ತವೆ, ಲಕ್ಷಣಗಳನ್ನು ಹೇಗೆ ಹರಡುತ್ತವೆ, ಕಾರಣ ಏನು. ಸೊ ಈ ರೋಗ ಬಂದಾಗ ನಾವು ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ಸೊ ನಿಮಗೆಲ್ಲ ಹೇಳಿದ್ರೆ ನಮ್ಮಲ್ಲಿ ವಿಶೇಷವಾಗಿ ಮಲೇರಿಯಾ ಮತ್ತು ಕಾಲರಾ, ಸೊ ಇವು
ವಿಶೇಷವಾಗಿ ಬರ್ತಕ್ಕಂಥ, ಅಂದರೆ ವಿಶೇಷವಾಗಿ ಮಳೆಗಾಲದಲ್ಲೇ ಇವು ಮಲೇರಿಯಾ ಮತ್ತು ಕಾಲರ ಬರೋದು. ಅದಕ್ಕೋಸ್ಕರ ನಾವು ಏನು ಮಾಡ್ಬೇಕಂದ್ರೆ ಬಹಳ ಎಚ್ಚರ, ಅಂದರೆ ವಿಶೇಷವಾಗಿ ಮಳೆಗಾಲದಲ್ಲಿ ಬಹಳ ಎಚ್ಚರದಿಂದ ಇರಬೇಕು. ಅಂದರೆ ಆ ಸಂದರ್ಭದಲ್ಲಿ ಕಾಯಿಸಿ ಆಗದಂಥ ನೀರನ್ನೇ ಕುಡಿಬೇಕು. ಯಾಕಂದರೆ ನಮಗೆ ನೀರು ತೋರಿಸ್ತಕ್ಕಂಥ ಕೊಳವೆ ಪೈಪ್ಗಳಲ್ಲಿ ಇವು ಎಷ್ಟೋ ಸಾರಿ ಚರಂಡಿ ನೀರು ಕೂಡ ಹೋಗಿರುತ್ತೆ. ಅದರ ಆ ನೀರನ್ನು ನಾವು ಸೇವನೆ ಮಾಡೋದ್ರಿಂದ ನಮಗೆ ಆರೋಗ್ಯಗಳು ಬರುತ್ತೆ. ನೀವೆಲ್ಲ ಪ್ರತಿನಿತ್ಯ ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ನೋಡಿದರೆ ಇಂಥ ಅವಘಡಗಳು ಸಾಕಷ್ಟು ಆಗುತ್ತವೆ. ಅದಕ್ಕೋಸ್ಕರ ನಾವು ಮುಂಜಾಗ್ರತೆ ದೃಷ್ಟಿಯಿಂದ ವಿಶೇಷವಾಗಿ ಮಳೆಗಾಲದಲ್ಲಿ ನಾವೇನು ಬಹಳ ಎಚ್ಚರಿಕೆಯಿಂದ ಇರಬೇಕು. ಅದೇ ರೀತಿ ಮಲಗತಕ್ಕಂಥ ಸಂದರ್ಭದಲ್ಲಿ ನಾವು ಸೊಳ್ಳೆ ಪರ್ದೆಯನ್ನೇ ಕಟ್ಕೊಂಡು ಮಲಗಬೇಕು. ಕಿಟಕಿಗಳಿಗೆ ಏನು ಮಾಡ್ಬೇಕಂದ್ರೆ ಸೊಳ್ಳೆ ಬರದ ಹಾಗೆ ಏನು ಮಾಡಬೇಕು, ಪರ್ದೆಗಳನ್ನು ಅಂದರೆ ಬೆಸ್ಸುಗಳನ್ನು ಬಡಿಸಿರಬೇಕು. ಈ ರೀತಿ ಮಾಡೋದ್ರಿಂದ ನಾವೇನು ಮಾಡ್ಬೋದು ಅಂದರೆ ಈ ರೋಗಗಳನ್ನು ತಡೆಗಟ್ಟಬಹುದು, ನಮ್ಮ ಆರೋಗ್ಯವನ್ನು ನಾವೇನಂದರೆ ಉತ್ತಮ ಸ್ಥಿತಿಯಲ್ಲಿ ಇಟ್ಕೊಳ್ಬೇಕು. ಇದು ಇಲ್ಲಿಯವರೆಗೆ ನಾವು ಸಾಂಕ್ರಾಮಿಕ ರೋಗಗಳ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡ್ವಿ. ಈ ಒಂದು ಅಧ್ಯಾಯ ಮುಕ್ತಾಯ.